ಗೈಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾವಳಿ ವ್ಲಾಗ್ನ ಇಲ್ಲಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ದೀಪಾವಳಿ ಹಬ್ಬದ ದಿನವೇ ನಮ್ಗೆ ಊರಲ್ಲಿ ಹಬ್ಬ ಇತ್ತು. ಸೊ ಅದಕ್ಕಾಗಿ ಹೂವನ್ನೆಲ್ಲ ನೀಟಾಗಿ ನಾವೇ ಕಟ್ಟಿದ್ವಿ ದೀಪಕ್ಕೆ ಇಡೋದಕ್ಕೆ, ಮತ್ತು ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡಿಕೊಂಡು ದೀಪ ಎತ್ಕೊಂಡು ಹೋಗೋದಕ್ಕೆ ನೀಟಾಗಿ ಒಂದು ಚಿಕ್ಕ ಬಾಕ್ಸಲ್ಲಿ ಹೂವು ಎಲ್ಲ ಕಟ್ಟಿ ಹಾಕಿ ನೀಟಾಗಿ ಅದನ್ನು ನಮ್ಮ ಕೈಲಿ ಆದಷ್ಟು ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ. ಸೊ ಇನ್ನು ನೈಟ್ ಹೋಗಬೇಕಲ್ಲ ಅಂತಂದ್ಬಿಟ್ಟು ಊಟ ತಿನ್ನೋಣ ಅಂತ ಹಬ್ಬದ ಊಟ ಸ್ವಲ್ಪ ತಿಂತಾಯಿದ್ದೆ. ಮತ್ತು ನಮಗೆ ಅಂತ ಮಶ್ರೂಮ್ಸ್ ಕಿತ್ಕೊಂಬಂದಿದ್ರು, ಅದನ್ನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿ. ಹಾಗೆ ದೀಪಾವಳಿ ಹಬ್ಬದ ದಿನ ದೀಪ ಹಚ್ಚಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಅದಕ್ಕಾಗಿ ಮನೆ ಸುತ್ತು ನನ್ನ ಕೈಲಿ ಆದಷ್ಟು ನಾನು ದೀಪ ಹಚ್ಚಿದೆ. ಆ್ಯಂಡ್ ನಾನು ದೀಪಾವಳಿ ಹಬ್ಬನ ನಮ್ಮ ಮನೇಲೂ ಆಚರಣೆ ಮಾಡಿಲ್ಲ, ಮತ್ತು ನಮ್ಮ ಅಮ್ಮ ಮನೇಲೂ ನಾನು ಆಚರಣೆ ಮಾಡಿಲ್ಲ. ನಾನು ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಾವ ಅವ್ರ ಮನೆಯಲ್ಲಿ ಆಚರಣೆ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಎವ್ರಿ ಇಯರ್ ನಾನು ದೀಪಾವಳಿ ಟೈಮಲ್ಲಿ ಆಲ್ಮೋಸ್ಟ್ ನಾನು ಅಲ್ಲೇ ಇರ್ತೀನಿ. ಬಿಕಾಸ್ ಆ ಟೈಮಲ್ಲಿ ಅಲ್ಲಿ ಹಬ್ಬ ಇರುತ್ತೆ, ಊರ ಹಬ್ಬ ನಂಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ. ಇಲ್ಲಿ ಸಿಟಿ ಲೈಫ್ ನಾವು ಯಾವಾಗಲೂ ನೋಡಿದ್ದಲ್ವ, ಸೊ ಹಳ್ಳಿ ಲೈಫ್ ಸ್ವಲ್ಪ ಅವಾಗ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಮತ್ತು ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮತ್ತು ಅಷ್ಟೇ ಪೀಸ್ಫುಲ್ನೆಸ್ ಇರುತ್ತೆ ಅಲ್ಲಿ. ಸೊ ಅದಕ್ಕಾಗಿ ನಾನು ಆ ಡೇಸ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ನೀಟಾಗಿ ಎಲ್ಲ ಕಡೆನೂ ನನ್ನ ಕೈಲಿ ಆದಷ್ಟು ದೀಪ ಆಲ್ಮೋಸ್ಟ್ ಒಂದು 21 ದೀಪ ಏನೋ ಹಚ್ಚಿದ್ದೆ. ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇತ್ತು, ಎಲ್ಲಿ ಆರೋಗುತ್ತೋ ಅಂತಂದ್ಬಿಟ್ಟು ಆದಷ್ಟು ನನ್ನ ಕೈಲಿ ಆದಷ್ಟು ಅಲ್ಲಲ್ಲಿ ಹಚ್ಚಿ ಇಟ್ಟಿದ್ದೆ. ಬಟ್ ಸಿಕ್ಕಾಪಟ್ಟೆ ಮಳೆ ಬಂದಿದ್ದರು. ಫ್ರ್ಯಾಂಕ್ಲಿ ಹೇಳ್ತಿದ್ದೀನಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ದೀಪ ಆರೋಗಿತ್ತು, ಬಟ್ ಎಲ್ಲ ದೀಪ ಆರೋಗಿರಲಿಲ್ಲ. ಬಟ್ ಅದೊಂಥರ ವೈಬ್ ತುಂಬ ಚೆನ್ನಾಗಿತ್ತು. ಸೊ ನಾವು ಆಲ್ಮೋಸ್ಟ್ ದೀಪ ಎಲ್ಲ ಹಚ್ಚಿ ನಾವು ರೆಡಿ ಆದ್ವಿ. ಅಷ್ಟರಲ್ಲಿ ವಾದ್ಗ ಎತ್ಕೊಂಡು ದೀಪ ಎತ್ಕೊಂಡು ಬರಬೇಕು ಅಂತಂದ್ಬಿಟ್ಟು ಬಂದುಬಿಟ್ರು. ಸೊ ಅದಕ್ಕಾಗಿ ಬೇಗ ಮನೆಯಲ್ಲೇ ನಾವು ಈ ಥರ ಮನೆ ದೇವ್ರಿಗೆ ಬೆಳಗೋದಕ್ಕೋಸ್ಕರ ಅಂತಂದ್ಬಿಟ್ಟು ಈ ಥರ ಮಾಡಿ ಅದನ್ನು ಬೆಳಗ್ಕೊಂಡು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮಳೆ ನೆನ್ಕೊಂಡು ಹೋದ್ವಿ. ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ದೇವ್ರ ಮೆರವಣಿಗೆ ಟೈಮಲ್ಲಿ ಆಲ್ಮೋಸ್ಟ್ 95% ಆಫ್ ಮಳೆ ನಿಂತೋಗಿತ್ತು. ಸೊ ಅದಕ್ಕಾಗಿ ಈ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ 3 ದೇವರುಗಳನ್ನ ತಂದಿದ್ರು ಬೇರೆ ಊರಿಂದ ಮೆರವಣಿಗೆ ಮಾಡೋದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಇಲ್ಲಿ ಅಗ್ನಿಕೊಂಡಗಳು ಕೂಡ ತುಳಿತೀವಿ, ಬಟ್ ಅದನ್ನೆಲ್ಲ ನಂಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬೇಕಾದ್ರೆ ನೆಕ್ಸ್ಟ್ ವರ್ಷ ನಾನು ಹೋದಾಗ ಅಲ್ಲಿ ನಾನು ತೋರಿಸ್ತೀನಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಅಂದರೆ ಎಂಜಾಯ್ ಮಾಡ್ತೀನಿ ಆ ಮೂಮೆಂಟ್ನ ಅಷ್ಟೇ. ಬಿಕಾಸ್ ಮತ್ತೆ ಆ ಮೂಮೆಂಟ್ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಲ್ಲಲ್ಲಿ ಒಂದು ಸ್ವಲ್ಪ ಕ್ಲಿಪ್ಸ್ ಕ್ಯಾಪ್ಚರ್ ಮಾಡ್ಕೊಂಡು ನೈಟ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 2 ಆಗಿತ್ತು. ತಿರ್ಗಾ ಮಾರ್ನಿಂಗ್ ಎದ್ದು ಅದು ಬಾಡೂಟ ಅಲ್ವಾ, ಸೊ ಸ್ವಲ್ಪ ಬಿರಿಯಾನಿ ಮಾಡಿಕೊಂಡು ತಿರ್ಗಾ ದೇವಸ್ಥಾನದ ಹತ್ರ ಹೋಗಿದ್ವಿ. ನಾವು ಬಲಿ ಕೊಡಬೇಕು ಅಂತ ಅಂದ್ಬಿಟ್ಟು 2 ಕೋಳಿ ಎತ್ಕೊಂಡು ಹೋಗಿ ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅಣ್ಣ ಅಲ್ಲಿ ಅವರು ಹೇಗೆ ಒಂದು ದೇವ್ರ ಪದ್ಧತಿಯಲ್ಲಿ ಒಂದು ಕೋಳಿನ ಕಟ್ ಮಾಡ್ತಾರೆ, ಆ ಥರ ಎಲ್ಲ ಅವ್ರು ಏನೇನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ. ಲೈಕ್ ಅದನ್ನೆಲ್ಲ ನೀಟಾಗಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಈ ದೇವ್ರಿಗೆ ಬಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಅದನ್ನು ತಂದಿದ್ವಿ. ನಾನು ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಬಂದಿದ್ದು, ಯಾಕಂದರೆ ಈ ಬಲಿ ಕೊಟ್ಟು ಅಲ್ಲಿ ದೇವರಿಗೆ ಅಂತ ಅಲ್ಲೇ ಪ್ರಸಾದಗಳು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲೇ ಹಾಕ್ಬಿಟ್ಟು ಹೋಗಬೇಕು ಅಂತಂದ್ಬಿಟ್ಟು ದೇವ್ರಿಗೆ ಅಂತ ತಂದಿದ್ದಿದ್ದು ಇದು. ಸೊ ಅದಕ್ಕಾಗಿ ನೀಟಾಗಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಮತ್ತು ದೇವ್ರಿಗೆ ದೃಷ್ಟಿ ಥರ ತೆಗಿತಾರಲ್ವ, ಸೊ ಅದಕ್ಕಾಗಿ ಎತ್ಕೊಂಡೋಗಿ ನೀಟಾಗಿ ಅದನ್ನೆಲ್ಲ ದೃಷ್ಟಿ ತೆಕ್ಕೊಂಡು ಬಂದು ಅದನ್ನು ಕೊಯ್ದು ಸೈಡ್ಗೆ ಹಾಕಿದ್ದಾಯಿತು. ಅಂದರೆ ನಮ್ಮೂರಲ್ಲಿ ಈ ಥರ ಮಾಡಲ್ಲ. ಈ ಸಿಟಿ ಕಡೆ ಎಲ್ಲ ಇಷ್ಟು ಕ್ಲಿಯರಾಗಿ ಇದೇ ಥರ ನಮ್ಮ ಪದ್ಧತಿನ ಫಾಲೋ ಮಾಡೋದು ಎಲ್ಲೋ ರೇರ್ ನಾನು ನೋಡಿರೋ ಪ್ರಕಾರ. ಆ್ಯಂಡ್ ನಮ್ಮೂರಲ್ಲಂತೂ ಜಾತ್ರೆನೇ ಮಾಡಲ್ಲ. ಸೊ ಅದಕ್ಕಾಗಿ ನಮ್ಮ ಹಸ್ಬೆಂಡ್ ಊರವ್ರ ಕಡೆಯಲ್ಲಿ ಎಲ್ಲಾದರೂ ಜಾತ್ರೆ ಅಂತಂದರೆ ಪಟ್ಟಂತ ರೆಡಿಯಾಗಿ ಚಟ್ಟಂತ ಹೋಗ್ಬಿಡ್ತೀನಿ. ನಾನು ಆಲ್ಮೋಸ್ಟ್ ಅಲ್ಲೊಂದು 5 ಡೇಸ್ ಇದ್ದೆ. 5 ಡೇಸಲ್ಲೂ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಾನು ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು ಅಂತ. ಈ ವಿಡಿಯೋಸ್ ಎಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ತೆಗ್ದಿರೋದು. ಅವರು 2 ಡೇಸ್ ಮುಂಚೆಯಿಂದ ಬಂದರು. ಸೊ 2 ಡೇಸ್ ವೀಡಿಯೋಸ್ ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ ಅಷ್ಟೇ, ಎಲ್ಲ ವೀಡಿಯೋಸು ಹಾಕಿಲ್ಲ. ಪಾಪ ನೋಡಿ, ನನಗೆ ಕೊಡ್ಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು. ಇವಾಗ ನಾವು ತಿಂತೀವಿ, ಬಟ್ ನಮ್ಮ ಮುಂದೆನೇ ಹತ್ರ ಮಾಡಿದ್ರೆ ಬೇಜಾರಾಗುತ್ತಲ್ವ. ಸೊ ಅದೆಲ್ಲ ಕಾರ್ಯ ಮುಗಿಸ್ಕೊಂಡು ಸ್ವಲ್ಪ ನೇಚರ್ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಮಶ್ರೂಮ್ಸ್ ಏನಾದರೂ ಸಿಗುತ್ತೇನೋ, ನಮಗೆ ನಾಟಿ ಮಶ್ರೂಮ್ಸ್ ಸಿಗೋದೇ ಅಪರೂಪ, ಮಿಸ್ ಮಾಡ್ಕೊಬಾರ್ದು ಅಂತಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಹಸ್ಬೆಂಡ್ ಅವ್ರ ಮಾವ ಮತ್ತು ನನ್ನ ಅಳಿಯ ಎಲ್ಲರೂ ಹೋಗಿದ್ವಿ. ಒಂದು 4 ಜನ ಹೋಗಿದ್ವಿ. ಸೊ ಹಂಗೆ ಅವರು ಹೋಗೋರು ಬರೋರು, ಯಾರು ನೀವು ಹಂಗೆ ಅವ್ರಿಗೆ ಪರಿಚಯ ಇಲ್ವಲ್ಲ. ಸೊ ಮಾತಾಡಿಸ್ಕೊಂಡು ನೋಡ್ಕೊಂಬರ್ಬೇಕಾದ್ರೆ ಸಿಕ್ಕಿಲ್ಲ. ಆಲ್ಮೋಸ್ಟ್ ಒಂದು 4-5 ಮಶ್ರೂಮ್ಸ್ ಸಿಕ್ತೇನೋ ಅಷ್ಟೇ. ಬಿಕಾಸ್ ಅದೇ ನಮಗೆ ಬಂಗಾರ ಇದ್ದಂಗೆ, ಈ ಕಡೆ ಅದೆಲ್ಲ ಸಿಗಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದರೆ ಇಲ್ಲಿ ನನ್ನ ಅಳಿಯ ಪಟಾಕಿ ಹಚ್ತಾ ಇದ್ದ. ಸೊ
ಈ ಸಲ ನಾನು ಪಟಾಕಿ ಹಚ್ಚಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ, ಬಿಕಾಸ್ ಏನಂತ ಗೊತ್ತಿರಲಿಲ್ಲ. ಆದಷ್ಟು ಅದರಿಂದ ದೂರ ಇರೋಕ್ಕೆ ಟ್ರೈ ಮಾಡಿದೆ. ನಾನು ಒಂದು ಕೂಡ ಹಚ್ಚಿಲ್ಲ, ಫ್ರ್ಯಾಂಕ್ಲಿ ಹೇಳಬೇಕು ಅಂತಂದರೆ. ಏನೋ ನಂಗೆ ಇಷ್ಟ ಆಗಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಇನ್ನೇನು ನಾಳೆ ಊರಿಗೆ ಹೋಗಬೇಕು ಅಂತಂದಾಗ ಸ್ವಲ್ಪ ತೆಂಗಿನಕಾಯಿಗಳು ಎತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸುಲಿಸ್ಕೊತಾ ಇದ್ವಿ. ಸೊ ನಮ್ಮ ಆಂಟಿ ಹೇಳ್ತಾಯಿದ್ರು ನಮ್ಮ ಹಸ್ಬೆಂಡ್ ಅವ್ರಿಗೆ, ಸುಲಿ ನೋಡೋಣ ನಿನ್ನ ಕೈಲಾದರೆ ನೀನು ಸುಲಿ, ನಾನು ಸುಲಿತೀನಿ, ನೋಡೋಣ ಯಾರು ಬೇಗ ಸುಲಿತಾರಂತ ಚಾಲೆಂಜ್ ಹಾಕಿದ್ರು. ಸೊ ನಮ್ಮ ಹಸ್ಬೆಂಡ್ ಕೈಲಿ ಆಗಿಲ್ಲ. ಆದಷ್ಟು ಅವ್ರು ಟ್ರೈ ಮಾಡಿದ್ರು, ಬಟ್ ಅವ್ರ ಕೈಲಿ ಆಗಿಲ್ಲ. ಲಾಸ್ಟಿಗೆ ನಮ್ಮ ಆಂಟಿನೇ ಕೊಡು, ನಾನು ಕಿತ್ಕೊಡ್ತೀನಿ, ನಿಂಗೆ ಬರಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಬಿಟ್ರು. ಸೊ ಈ ಊರಿಗೆ ಹೋಗೋಕ್ಕೆ ಎಷ್ಟು ಖುಷಿ ಆಗುತ್ತೋ ಅಲ್ಲಿಂದ ಬರೋದಕ್ಕೆ ನಂಗೆ ಅಷ್ಟೇ ದುಃಖ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಅಲ್ವಾ. ಅದೊಂಥರ ನನ್ನ ತವ್ರ ಮನೆ ಇದ್ದಂಗೆ, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟ ಆಗಿತ್ತು ನನ್ನ ವಿಲೇಜ್ ಮೇಯ್ನ್ ವ್ಲಾಗ್. ಸೊ ಮತ್ತೊಂದು ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ. ಬಾಯ್ ಎಲ್ರಿಗೂ.